ನಿನ್ನೆಯ ದಿನದ ಏನೋ ಈ ಒಂದು ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಅತ್ಯಂತ ಹೀನಾಯ ಘಟನೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀನಿ. ಆ ಘಟನೆಗೆ ಸಂಬಂಧಪಟ್ಟಾಗೆ ರೇವಣ್ಣ ಅವರ ಮೇಲೂ ಏನೋ ಒಂದು SITಯಿಂದ ಆರೋಪವನ್ನು ಇವತ್ತು ಎದುರಿಸಬೇಕಾಗಿತ್ತು. ಅದರ ಹಿನ್ನೆಲೆಯಲ್ಲಿ ರೇವಣ್ಣ ಅವರಿಗೆ ನಿನ್ನೆ ದಿನ ಏನು ಒಂದು ನಿರೀಕ್ಷಣಾ ಜಾಮೀನು ದೊರಕಿದೆ. ನಿರೀಕ್ಷಣಾ ಜಾಮೀನು ದೊರಕಿದೆ ಅಂತೇಳಿ ನಾನು ಸಂತೋಷ ಪಡ್ತೇನೆ ಅಂತಕ್ಕಂಥದ್ದನ್ನು ಯಾರೂ ಭಾವಿಸ್ಬೇಕಾಗಿಲ್ಲ. ನನ್ನ ಕಾರ್ಯಕರ್ತರಿಗೂ ಹೇಳ್ತಕ್ಕಂಥದ್ದು, ನಿರೀಕ್ಷಣಾ ಜಾಮೀನು ಸಿಕ್ಕಿದೆ ಅಂತ ಹೇಳಿ, ನಿರೀಕ್ಷಣಾ ಜಾಮೀನು ರೆಗ್ಯುಲರ್ ಜಾಮೀನು ಸಿಕ್ಕಿದೆ ಅಂತ ಹೇಳಿ ಪಟಾಕಿ ಹೊಡೆಯತಕ್ಕಂಥದ್ದು, ಸಂಭ್ರಮಾಚರಣೆ ಮಾಡ್ತಕ್ಕಂಥದ್ದು ಇವತ್ತು ಆ ಸಮಯ ಅಲ್ಲ. ಇದು ಇಲ್ಲಿ ನಡೆದಿರ್ತಕ್ಕಂಥ ಈ ಘಟನೆಯ ಸತ್ಯಾಸತ್ಯತೆಗಳು ಹೊರಗೆ ಬಂದು ಯಾರು ತಪ್ಪಿತಸ್ಥಿದ್ದಾರೆ, ಎರಡೂ ರೀತಿಯಲ್ಲಿ ಇರ್ತಕ್ಕಂಥ ತಪ್ಪಿತಸ್ಥರಿಗೆ ಪ್ರಾಮಾಣಿಕವಾದಂಥ ಶಿಕ್ಷೆ ದೊರಕತಕ್ಕಂಥದ್ದಾದರೆ ಅವತ್ತು ಸಂಭ್ರಮಾಚರಣೆ ಮಾಡಿ ಅಂತಕ್ಕಂಥದ್ದನ್ನು ಕಾರ್ಯಕರ್ತರಿಗೆ ಹೇಳ್ತೀನಿ. ಏಕೆಂದರೆ ಈ ಒಂದು ಘಟನೆ ರಾಜ್ಯವೇ ತಲೆ ತಗ್ಗಿಸ್ತಕ್ಕಂಥ ಒಂದು ಘಟನೆ ಇದು. ನಾನು SITಯ ಅಧಿಕಾರಿಗಳು, ಅದು ಹಿರಿಯ ಅಧಿಕಾರಿಗಳಿರಲಿ, ಆ SITಯ ಸಿಬ್ಬಂದಿಗಳೇನಿದ್ದಾರೆ, ಬಹುಶಃ ನಿಮಗೂ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳಿದ್ದಾರೆ, ನಿಮ್ಮ ಒಡ ಹುಟ್ಟಿದ ಅಕ್ಕ ತಂಗಿಯರು ಇದ್ದಾರೆ. ಈ ಪ್ರಕರಣದಿಂದ ಸಂತ್ರಸ್ತರು ಅಂತಕ್ಕಂಥದ್ದನ್ನು ಪ್ರತಿನಿತ್ಯ ನೀವೇನು ಹೇಳ್ತೀರಿ, ಈಗ ನೀವು ಸಂತ್ರಸ್ತರು ಅಂತಕ್ಕಂಥದ್ದನ್ನು ಸರ್ಕಾರ ಹೇಳ್ತಕ್ಕಂಥದ್ದೇನಿದೆ, ಇಲ್ಲಿ ಚುನಾವಣೆಯ ಹಿನ್ನೆಲೆಯಲ್ಲಿ ಯಾವೊಂದು ಪೆನ್ ಡ್ರೈವ್ಗಳನ್ನು ಸರ್ಕ್ಯುಲೇಟ್ ಮಾಡಿದ್ರು, ಈ ಪೆನ್ ಡ್ರೈವನ್ನು ಸರ್ಕ್ಯುಲೇಟ್ ಮಾಡಿರ್ತಕ್ಕಂಥವ್ರನ್ನ ಇಲ್ಲಿವರೆಗೆ ಒಬ್ಬರನ್ನು ಅವ್ರು ಟಚ್ ಮಾಡಲಿಲ್ಲ. ಈ ಒಂದು ಪೆನ್ ಡ್ರೈವ್ನಲ್ಲಿ ಇರ್ತಕ್ಕಂಥ ಘಟನೆಗೆ ಕಾರಣಕರ್ತ ಅಂತಕ್ಕಂಥದ್ದು ಇವತ್ತು ಆರೋಪ ಏನಿದೆ, ಆ ವ್ಯಕ್ತಿಯನ್ನು ನೀವಿನ್ನೂ ಹಿಡಿಲಿಕ್ಕಾಗಿಲ್ಲ. ಅದಕ್ಕೆ ನನ್ನೇ ನೀವು ಪ್ರಶ್ನೆ ಮಾಡಬಹುದು, ನೀವೇ ಎಲ್ಲಿದ್ರೆ ಹುಡುಕಿ ಅಂತೇಳಿ, ಹುಡುಕಿ ಕರ್ಕೊಂಬನ್ನಿ ಅಂತೇಳಿ. ನಾನೆಲ್ಲಿ ಹುಡುಕೊಂಡು ಹೋಗಲಿ, ಸರ್ಕಾರದ ಜವಾಬ್ದಾರಿ ಅದು. ಈಗ ಒಬ್ಬ ಕಾಂಗ್ರೆಸ್ನ ಶಾಸಕರು ಹೇಳ್ತಾರೆ, ಈಗ ಅದೇನೋ BJP ಒಬ್ಬ ಮಾಜಿ ಶಾಸಕರ ಎಡ ಬಲವನ್ನು ಹಿಡಿದಿದ್ದೇವೆ, ಎಡಗೈ ಬಂಟರು ಬಲಗೈ ಬಂಟರನ್ನ, ಇದರ ಮಹಾನಾಯಕರನ್ನು ಹಿಡಿತೀವಿ ಅಂತಕ್ಕಂಥ ಹೇಳಿದ್ದಾರೆ. ಯಾರು ಅಂತಕ್ಕಂಥ ಈ ವಾರದಲ್ಲಿ ಗೊತ್ತಾಗುತ್ತೆ ಅಂತೇಳಿ. ಹಾಗಿದ್ದರೆ ಈ ವಾರದಲ್ಲಿ ಗೊತ್ತಾಗುತ್ತೆ ಅಂದರೆ SITಯಲ್ಲಿ ನಡೀತಾ ಇರತಕ್ಕಂಥ ತನಿಖೆಗಳ ವರದಿ ಈ ಶಾಸಕರಿಗೆ SITಯಿಂದ ಸರಬರಾಜು ಆಗ್ತಾ ಇದೆಯಾ? ಮತ್ತು ಅದೆಂಥದ್ದು ತಿಮಿಂಗಲ ಅಂತ ಹೇಳಿದ್ದಾರೆ, ದೊಡ್ಡ ತಿಮಿಂಗಲ. ಬಹುಶಃ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ದೊಡ್ಡ ತಿಮಿಂಗಲ ಯಾರು ಅಂತಕ್ಕಂಥದ್ದು ದೇಶದಲ್ಲೇ ಗೊತ್ತಿದೆ, ದೊಡ್ಡ ತಿಮಿಂಗಲ. ಅದಿರಲಿ, ಅವೆಲ್ಲ ನಾನು ಈಗ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.